ಹಲೋ ಫ್ರಮ್ ರಮ್ಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮ್ಮಲ್ಲಿ ಬೆಳೆದಂತಹ ಒಂದು ವಿಶೇಷ ಹಣ್ಣನ್ನು ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೇನೆ, ಆಯ್ತಾ. ಇವತ್ತು ಈ ಹಣ್ಣಿನ ಬಗ್ಗೆ ಮಾತಾಡ್ತಾ ಇರುವಂತದ್ದು. ಬೆಂಗಳೂರು ಹಾಗೆ ಇನ್ನಿತರ ಭಾಗಗಳಲ್ಲಿ ಎಲ್ಲ ರಾಮಫಲ ಅಂತ ಕರೆಯಲ್ಪಡುವ ಹಣ್ಣಿಗೆ ನಮ್ಮ ಮಂಗಳೂರು ಕಡೆಯಲ್ಲಿ ಹೆಚ್ಚಿನವರು ಸೀತಾಫಲ ಅಂತ ಕರೀತಾರೆ. ಇದು ಅದೇ ಸೀತಾಫಲ ಹಣ್ಣಿನ ಮರ, ಆಯ್ತಾ. ಇಲ್ಲಿ ಕಾಣ್ತಾ ಇರ್ಬೋದು, ನಿಮ್ಗೆ ಎಲೆ ಕಾಣ್ತಾ ಇರಬಹುದು. ಈ ಮರದಲ್ಲಿ ಬಿಟ್ಟಂತಹ ಕಾಯಿಯೇ ಇದು. ಇದು ನೋಡ್ಲಿಕ್ಕೆ ರಾಮಫಲದ ಹಾಗೆ ಕೂಡ ಉಂಟು, ಲಕ್ಷ್ಮಣ ಫಲದ ಹಾಗೆ ಕೂಡ ಉಂಟು, ಗಾತ್ರದಲ್ಲಿ ಕೂಡ ತುಂಬಾ ದೊಡ್ಡ ಉಂಟು. ವಿಡಿಯೋದಲ್ಲಿ ಅಷ್ಟು ಚಂದ ಕಾಣ್ತದೆ ಇಲ್ವೋ ಗೊತ್ತಿಲ್ಲ ನನಗೆ. ತುಂಬಾ ದೊಡ್ಡದಾಗಿ ಬೆಳೆದುಕೊಂಡಿದೆ. ಈ ಮರದಲ್ಲಿರುವ ಎಲ್ಲ ಹಣ್ಣು ಕೂಡ ಈ ರೀತಿ ಇಲ್ಲ. ಕೆಲವು ಸೀತಾಫಲದ ಹಾಗೆ ಬೆಳೀತದೆ, ಕೆಲವೊಂದ್ಸಲ ರಾಮಫಲದ ಹಾಗೆ ಕೂಡ ಬೆಳೀತದೆ. ಆದ್ರೆ ಇಷ್ಟು ದೊಡ್ಡದಾಗಿ ಲಕ್ಷ್ಮಣ ಫಲದ ಹಾಗೆ ಬೆಳೆದದ್ದು ಇದೇ ಮೊದಲಾಯ್ತಾ. ತುಂಬಾ ವಿಶೇಷ ಅಂತ ಅನ್ನಿಸಿತು, ಹಾಗಾಗಿ ನಿಮ್ಮ ಜೊತೆ ಹಂಚಿಕೊಳ್ಳುವ ಅಂತ ಇವತ್ತೊಂದು ವಿಡಿಯೋ ಮಾಡಿರುವಂತದ್ದು. ವಿಡಿಯೋದಲ್ಲಿ ಎಷ್ಟು ದೊಡ್ಡ ಕಾಣ್ತದೆ ಗೊತ್ತಿಲ್ಲ, ಆದ್ರೆ ಹತ್ರ 3/4 kg ಇರಬಹುದು. ಇದೇ ರೀತಿ ಹಣ್ಣನ್ನು 2 ದಿವಸದ ಹಿಂದೆ ನಾವು ತುಂಡು ಮಾಡಿ ತಿಂದಿದ್ವಿ. ಆ ಹಣ್ಣಲ್ಲಿ ಇದರಲ್ಲಿರುವ ಹಾಗೆ ಮುಳ್ಳಿರ್ಲಿಲ್ಲ. ಅದು ಇದೇ ಗಾತ್ರ ಇತ್ತು, ಇದೇ ರೀತಿಯ ತೂಕ ಕೂಡ ಇತ್ತು. ಹಣ್ಣು ಕೂಡ ತುಂಬಾ ರುಚಿ ಇರ್ತದೆ. ಇದರ ಒಳಗಿರುವಂತಹ ಬೀಜಗಳೆಲ್ಲ ತುಂಬಾ ಕಡಿಮೆ, ಒಂದು ರೀತಿಯ ಐಸ್ ಕ್ರೀಮ್ನ ಹಾಗೆ ಒಳ್ಳೆ ರುಚಿ ಇರ್ತದೆ ಈ ಹಣ್ಣು. ಈ ಸೀತಾಫಲ ಮರ ಇಲ್ವಾ, ತುಂಬಾ ವಿಶೇಷವಾದ ಹಣ್ಣುಗಳನ್ನು ಕೊಡ್ತದೆ. ಇಲ್ಲಿ ನೋಡಿ, ಈ ರೀತಿ ನುಣುಪಾದ ಮೇಲ್ಮೈ ಹೊಂದಿರುವಂತಹ ಕಾಯಿಗೆ ನಾವು ಸೀತಾಫಲ ಅಂತ ಹೇಳುವಂತದ್ದು. ಹಾಗಾಗಿ ಈ ರೀತಿಯ ಹಣ್ಣುಗಳನ್ನು ಕೊಡ್ತದೆ. ಅದರ ಜೊತೆಗೆ ಈ ರೀತಿ ಮುಳ್ಳು ಮೇಲ್ಮೈ ಹೊಂದಿರುವ ಹಣ್ಣು ಕೂಡ ಕೊಡ್ತದೆ. ಇಲ್ಲಿ ನೀವು ವ್ಯತ್ಯಾಸವನ್ನು ಗಮನಿಸಬಹುದು. ಇದು ಒಂದೇ ಮರದಲ್ಲಿ ಬಿಡುವಂತಹ 2 ವಿಭಿನ್ನ ಕಾಯಿಗಳು ಅಂತ ಹೇಳಬಹುದು. ಗಾತ್ರದಲ್ಲಿ ಕೂಡ ವ್ಯತ್ಯಾಸ ಉಂಟು, ರೂಪದಲ್ಲಿ ಕೂಡ ವ್ಯತ್ಯಾಸ ಉಂಟು. ಇದು ನುಣುಪಾದ ಮೇಲ್ಮೈ ಹೊಂದಿದ್ರೆ, ಇದು ಈ ರೀತಿ ಮುಳ್ಳಾದ ಮೇಲ್ಮೈಯನ್ನು ಹೊಂದಿದೆ. ಹಾಗಾಗಿ ತುಂಬಾ ವಿಶೇಷ ಅಂತ ಹೇಳುವಂತದ್ದು ನಾನು. ಇದು ಯಾವುದೇ ರೀತಿಯ ಹೈಬ್ರಿಡ್ ತಳಿ ಅಲ್ಲ. ನಮ್ಮಲ್ಲಿ ಹೇಗೆ ಸಾಮಾನ್ಯವಾಗಿ ನಾವು ಸೀತಾಫಲ ಮರವನ್ನು ಬೆಳೆಸ್ತೇವೋ ಅದೇ ರೀತಿ ಬೆಳೆದುಕೊಂಡಂತಹ ಒಂದು ಮರ. ಆ ಮರದಲ್ಲಿ ಬಿಟ್ಟಂತಹ ಈ ಕಾಯಿ ಹತ್ರ ನನ್ನ ಮುಖದಷ್ಟು ಗಾತ್ರವನ್ನು ಹೊಂದಿದೆ. ಎಷ್ಟು ಚಂದ ಉಂಟಂತ ಹೇಳಿದ್ರೆ, ರುಚಿ ಕೂಡ ತುಂಬಾ ಅದ್ಭುತವಾಗಿ ಉಂಟು. ಯಾರ ಮನೆಯಲ್ಲೆಲ್ಲ ಈ ರೀತಿ ಹಣ್ಣು ಬೆಳೆದಿದೆ ಅಂತ ನನಗೆ ತಿಳಿಸಿ, ಆಯ್ತಾ. ಯಾರ್ದಾದ್ರೂ ಮನೆಯಲ್ಲಿ ಈ ರೀತಿ ವಿಶೇಷವಾದಂತಹ ಸೀತಾಫಲ ಬೆಳೆದಿದ್ರೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ, ಆಯ್ತಾ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.